ಇದು ಮಹಾಬಲೇಶ್ವರ ದೇವಸ್ಥಾನದ ಒಂದು ಹೊರಾಂಗಣದಲ್ಲಿ ನೆರೆದಿರುವಂತಹ ಒಂದು ಜನ ಸಮುದಾಯ. ಈಗ ನೀವು ನೋಡ್ತಾ ಇರೋದು ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನ. ಅನೇಕ ಭಕ್ತಾದಿಗಳು ಇಲ್ಲಿ ದೇವರ ದರ್ಶನವನ್ನು ಪಡೀಲಿಕ್ಕೆ ಬರ್ತಾರೆ. ಇಲ್ಲಿ ಒಂದು ಗೌತಮೇಶ್ವರ ಲಿಂಗವನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಮತ್ತೆ ನಾವು ಮುಂದೆ ಬಂದಾಗ ದೇವಾಲಯದ ಆವರಣದಲ್ಲಿ ಶಿವನ ಒಂದು ಲಿಂಗವನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಈ ಒಂದು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಸಿದ್ಧವಾಗಿರುವಂತಹ ದೇವಾಲಯ. ಒಂದು ರಾಮಾಯಣದ ದಂತಕಥೆಯ ಪ್ರಕಾರ ರಾವಣನು ಶಿವನನ್ನು ಕುರಿತು ಆರಾಧನೆಯನ್ನು ಮಾಡ್ತಾ ಇರ್ತಾನೆ. ರಾವಣನ ಭಕ್ತಿಗೆ ಮೆಚ್ಚಿದ ಶಿವನು ಬೇಕಾದ ವರವನ್ನು ಕೇಳುವಂತೆ ರಾವಣನಿಗೆ ಹೇಳುತ್ತಾನೆ. ಆಗ ರಾವಣನು ಶಿವನ ಹತ್ರ ಆತ್ಮಲಿಂಗವನ್ನು ನೀಡುವಂತೆ ಕೇಳ್ತಾನೆ. ಆಗ ಶಿವನು ಆತ್ಮಲಿಂಗವನ್ನು ರಾವಣನಿಗೆ ನೀಡ್ತಾನೆ. ಆದರೆ ಆ ಆತ್ಮಲಿಂಗವನ್ನು ಎಲ್ಲಿಯೂ ಕೂಡ ಭೂಮಿಯ ಮೇಲೆ ಇಡಬಾರ್ದು ಅಂತ ಹೇಳಿರ್ತಾನೆ. ಆವಾಗ ರಾವಣನು ಆತ್ಮಲಿಂಗವನ್ನು ಶಿವನಿಂದ ಪಡೆದು ಮುಂದೆ ಲಂಕೆಗೆ ಹೋಗ್ತಾ ಇರ್ತಾನೆ. ಸಂಜೆಯ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡುವ ಸಲುವಾಗಿ ರಾವಣ ಏನು ಮಾಡ್ತಾನೆ ಅಂದರೆ ಆ ಆತ್ಮಲಿಂಗವನ್ನು ಗಣಪತಿಯ ರೂಪ ಧರಿಸಿ ಒಬ್ಬ ಚಿಕ್ಕ ಬಾಲಕನು ಅಲ್ಲಿ ನಿಂತಿರ್ತಾನೆ. ಆಗ ಆ ಆತ್ಮಲಿಂಗವನ್ನು ಆ ಗಣಪತಿಯ ರೂಪದಲ್ಲಿರುವ ಬಾಲಕನಿಗೆ ನೀಡ್ತಾನೆ. ಮತ್ತು ತಾನು ಸಂಧ್ಯಾ ವಂದನೆ ಮಾಡುವ ಸಲುವಾಗಿ ರಾವಣ ಹೋಗ್ತಾನೆ. ಆಗ ಗಣಪತಿಯ ಬಾಲ ರೂಪದಲ್ಲಿರುವ ಗಣಪತಿ ರಾವಣನಿಗೆ ಹೇಳಿರ್ತಾನೆ ಏನಂದರೆ, ನಾನು 3 ಸಲ ಕೂಗ್ತೇನೆ, ಅಷ್ಟರೊಳಗೆ ನೀವು ಬಂದರೆ ಈ ಆತ್ಮಲಿಂಗ ನಿನಗೆ ನೀಡ್ತೇನೆ, ಇಲ್ಲದಿದ್ದರೆ ಈ ಆತ್ಮಲಿಂಗವನ್ನು ನಾನು ಭೂಮಿಯ ಮೇಲೆ ಇಡ್ತೇನೆ ಅಂತ ಹೇಳಿರ್ತಾನೆ. ಅದರ ಪ್ರಕಾರ ರಾವಣನು ಸಂಧ್ಯಾ ವಂದನೆ ಮಾಡುತ್ತಿರುವ ಒಂದು ಸಂದರ್ಭದಲ್ಲಿ ಬಾಲಕ 3 ಬಾರಿ ರಾವಣನನ್ನು ಕೂಗ್ತಾನೆ. ಆದರೆ ರಾವಣ 3 ಬಾರಿ ಕೂಗಿದ್ರೂ ಬರುವುದಿಲ್ಲ. ಆವಾಗ ಬಾಲಕ ಆ ಒಂದು ಆತ್ಮಲಿಂಗವನ್ನು ಈ ಒಂದು ನೆಲದ ಮೇಲೆ ಭದ್ರವಾಗಿ ಇಡ್ತಾನೆ. ಆಗ ರಾವಣ ಬಂದು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಆತ್ಮಲಿಂಗವನ್ನು ಆತ್ಮಲಿಂಗವು ಸ್ಥಿರವಾಗಿ ಭೂಮಿಯ ಮೇಲೆ ಸ್ಥಿರವಾಗಿರ್ತದೆ. ಆ ಆತ್ಮಲಿಂಗವನ್ನು ತೆಗಿಲಿಕ್ಕೆ ರಾವಣನಿಗೆ ಸಾಧ್ಯವಾಗುವುದಿಲ್ಲ. ಆಗ ಆ ಒಂದು ಆತ್ಮಲಿಂಗವೇ ನಾವು ಈ ಒಂದು ಮಹಾಬಲೇಶ್ವರ ದೇವಸ್ಥಾನದಲ್ಲಿ ನೋಡುವಂಥದ್ದು. ನೋಡ್ರಿ, ಈ ಒಂದು ಮಹಾಬಲೇಶ್ವರ ದೇವಸ್ಥಾನದ ಗೋಪುರ ಈಗ ನಮಗೆ ಇಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಇದು ದೇವಾಲಯದ ಹೊರಾಂಗಣವನ್ನು ನೀವು ನೋಡ್ತಾ ಇದ್ದೀರಿ. ಮತ್ತು ಇಲ್ಲಿ ಶಿವಲಿಂಗವನ್ನು, ಅದೇ ರೀತಿಯಾಗಿ ನಂದಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ದೇವರ ದರ್ಶನಕ್ಕಾಗಿ ಜನರು ಸಾಲಾಗಿ ನಿಂತಿರುವುದನ್ನು ನಾವು ಇಲ್ಲಿ ನೋಡ್ತೇವೆ. ಇದು ದೇವಾಲಯದ ಒಂದು ಪ್ರವೇಶ ದ್ವಾರವನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಇದು ಪ್ರವೇಶ ದ್ವಾರ. ಹಾಗೆ ಇಲ್ಲಿ ನಾವು ನಂದಿಯನ್ನು ಕೂಡ ಇಲ್ಲಿ ನೋಡ್ತೇವೆ. ಇದು ಮಹಾಬಲೇಶ್ವರ ದೇವಾಲಯದ ಒಂದು ದ್ವಾರ. ಇಲ್ಲಿಂದಲೇ ನಾವು ದೇವಾಲಯಕ್ಕೆ ಪ್ರವೇಶವನ್ನು ಮಾಡಬೇಕಾಗಿರುವಂಥದ್ದು. ಮುಂದೆ ಬಂದಾಗ ಇಲ್ಲಿ ಅನೇಕ ಒಂದು ಅಂಗಡಿಗಳನ್ನು ನಾವು ಇಲ್ಲಿ ನೋಡ್ತೇವೆ. ಅನೇಕ ಅಂಗಡಿಗಳು ವಿವಿಧ ಒಂದು ಸರಕುಗಳನ್ನು ಇಲ್ಲಿ ಮಾರಾಟ ಮಾಡುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ತುಂಬ ಹಳೆಯ ಮನೆ ಒಂದು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಅದೇ ರೀತಿಯಾಗಿ ತುಳಸಿ ಕಟ್ಟೆ, ಇಲ್ಲಿ ಪೂರ್ತಿಯಾಗಿ ಸಣ್ಣ ಸಣ್ಣ ಒಂದು ಅನೇಕ ಅಂಗಡಿಗಳನ್ನು, ಅದೇ ರೀತಿಯಾಗಿ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಹೋಗ್ತಾ ಇರೋದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ.
ನೋಡ್ರಿ ಇದು ಈ ಒಂದು ಗೋಕರ್ಣ ಒಂದು ದೇವಾಲಯದ ಒಂದು ಬೀದಿ. ಅನೇಕ ಜನರು ಟೂರಿಸ್ಟ್ಗಳು ಎಲ್ಲ ಈ ಒಂದು ದೇವಾಲಯಕ್ಕೆ ಬರುವಂಥದ್ದು. ಇಲ್ಲಿ ಅನೇಕ ಅಂಗಡಿಗಳು ಇಲ್ಲಿ ಸಾಲಾಗಿ ಇರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ನೋಡ್ರಿ ಇದೆಲ್ಲ ಇಲ್ಲಿ ಅನೇಕ ಒಂದು ಸರಕುಗಳನ್ನು ಮಾರಲಿಕ್ಕೆ ಇಟ್ಟಿದ್ದಾರೆ ಅಂಗಡಿಯಲ್ಲಿ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿ ಮುಂದೆ ಬಂದಾಗ ಇಲ್ಲಿ ಒಂದು ಶಿವನ ಲಿಂಗವನ್ನು ಕೂಡ ನೀವು ನೋಡ್ಬೋದು. ಇದು ಮಹಾಬಲೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಒಂದು ಶಿವಲಿಂಗ. ಅದೇ ರೀತಿಯಾಗಿ ಮುಂದೆ ಬಂದಾಗ ಒಂದು ಮಹಾಗಣಪತಿ ದೇವಸ್ಥಾನವನ್ನು ಕೂಡ ನೀವು ಇಲ್ಲಿ ನೋಡಲಿಕ್ಕೆ ಸಿಗತ್ತೆ. ನೋಡ್ರಿ ಇದು ಮಹಾಗಣಪತಿ ದೇವಾಲಯ ಗೋಕರ್ಣ. ಹೀಗೆ ಈ ಒಂದು ದೇವಾಲಯ ಆತ್ಮಲಿಂಗದಿಂದಾಗಿ ಪ್ರಸಿದ್ಧವಾಗಿರುವಂಥದ್ದು. ಇದು ಪೂರ್ತಿಯಾಗಿ ದೇವಾಲಯದ ಒಂದು ಆವರಣ ಈಗ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗತ್ತೆ. ತಾವು ಕೂಡ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಒಂದು ದೇವರ ದರ್ಶನವನ್ನು ಪಡೆಯಿರಿ. ನಮಸ್ಕಾರ.